ಇದೇ ನಮ್ಮ ರೂಮು. ಇಲ್ಲಿ ಬಿಡಿ ತರುಣ ಮಲ್ಗವನೆ. ಇದು ನಮ್ಮ ಬೆಡ್ಡು. ಬಿಡಿ ಫ್ರೀ ಫೈರು. ಮಗನೇ ಬಿಟ್ಟೋಗ್ಬಿಟ್ರೇನೋ ನಿನ್ನ. ಯಾವತ್ತು ಬ್ರೇಕಪ್ ಆದನು ವಿಡಿಯೋ ಮಾಡು ತೆಗಿತಾ ಇರ್ತಾನೆ. ಪಾಪ ಹುಡುಗ. ಹಲೋ ಗಾಯ್ಸ್, ವಾಟ್ಸಪ್, ಫೇಸ್ಬುಕ್, ಸ್ನ್ಯಾಪ್ಚಾಟ್ ಎಲ್ಲ ಅನ್ಕೋ. ನ್ಯೂ ಬ್ಲಾಗ್ ಪ್ಲೇಸ್. ನಾವಾಗ ಮಂಗಳೂರಿಗೆ ಬಂದಿದ್ದೀವಿ. ಮಂಗಳೂರಿಗೆ ಯಾಕೆ ಅಂದರೆ ನಿಟ್ಟೆ ಕಾಲೇಜ್, ಕಾರ್ಕಳಗೆ ಯಾಕೆ ಅಂದರೆ ನಿಟ್ಟೆ ಕಾಲೇಜಲ್ಲಿ ಕಾಂಪಿಟೇಷನ್ ಇತ್ತು, ಕಲ್ಚರದ್ದು. ಸೊ ಅದಕ್ಕೆ ಅಂತ ಹೀಗೆ ಬಂದಿದ್ದೀವಿ. ಇಲ್ಲೇನೋ ಮಾಡ್ತವ್ರ ಕಣೋ ರೋಡಿ ಸರ್. ಫಿಸಿಕಲ್ ಟಾಸ್ಕ್ ಏನೋ ಮಾಡಿಸ್ತವ್ರು ಇಲ್ಲಿ. ನಾವು ಇಷ್ಟೊತ್ತಿದ್ದು ಬಾಯ್ಸ್ ಹಾಸ್ಟೆಲಲ್ಲಿ. ಆ್ಯಂಡ್ ನಾವು ಮತ್ತೆ ಕಾಲೇಜ್ಗೆ ಹೋಗ್ಬೇಕಂದ್ರೆ ಈ ಥರ ಕಾಡಿನ ರಸ್ತೆಯಲ್ಲೆಲ್ಲ ಹೋಗ್ಬೇಕು. ನೈಟ್ ಟೈಮ್ ಬಂದರೆ ಮಾತ್ರ ಇನ್ನೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ರೋಡು ಇದೆ. ಹಾಂ, ಶಾರ್ಟ್ ಕಟ್ ಆದರೆ ಏನೋ ಒಂಥರ ಮಸ್ತ್ ಐತೆ. ನಾವು ಕಾಡಿನ ರೋಡಿಂದ ಹಿಂಗೆ ನಡ್ಕೊ ಬಂದರೆ ಫೈಟಿಂಗ್ ನಡೀತೈತೆ ಗಾಯ್ಸ್. ಬ್ಯಾಕ್ ಗೇಟ್ ಹತ್ರ ಬಂದಿದೆ. ನೋಡಿದ್ರೆ ಫೈಟಿಂಗ್ ನಡೀತೈತೆ. ಕಬಡ್ಡಿ ಫ್ರೀ ಫೈರು. ಎರಡು ಆದರೆ ಇಲ್ಲಿ ಏನು ಶೆಕೆ ಅಂದರೆ ನಂಗೆ ಒಂದು ಸೆಕೆಂಡ್ ಕೇರಳ ನೆನಪಾಗಿತ್ತು. ಪ್ಲಸ್ ಶೆಕೆ ಮಾತ್ರ ಅಲ್ಲ, ಲೈಕ್ ಸರೌಂಡಿಂಗ್ಸ್ ನೋಡೋಕ್ಕೂ ಸ್ವಲ್ಪ ಕೇರಳ ಅನಿಸುತ್ತೆ. ಆ ಬ್ರಿಕ್ ನೋಡಿದ್ರೆ ನನಗೆ ಸ್ವಲ್ಪ ಹಂಗೆ ಸಿಮಿಲರ್ ಅನಿಸ್ಬೋದು. ಇಲ್ಲಿ ಫೈಟಿಂಗ್ ಬೇರೆ ನಡೀತೈತೆ. ನಾವು ಹಂಗೆ ನಡ್ಕೊಂಡು ಹೋಗ್ಬೇಕು. ಇವಾಗ ಒಳ್ಳೆ ಮುಳ್ಳಂಗಿ ಗುಟ್ಟಿರೋ ಒಂಥರ ಕಾಣಿಸ್ತಿದೆಯಲ್ಲ. ಸಾಟರ್ ಮಾಡ್ಸು ಅಂತ ಹೇಳಿ ಹೋಗಿವ ನಿಂಗೆ ಮಗಳ ಎಂತ ಕಟ್ಟಿಂಗ್ ಇದು. ಗೈಸ್, ಇವಾಗ ಕಾಲೇಜ್ ಒಳಗೆ ಏನೋ ಎಂಟ್ರ್ ಆಗಿದ್ದೀವಿ. ಬಟ್ ಇಲ್ಲಿ ಹೋದ ವರ್ಷ ಆಡಿಟೋರಿಯಂ ಇರೋ ಜಾಗ ಫುಲ್ ಕನ್ಸ್ಟ್ರಕ್ಷನ್ ನಡೀತೈತೆ. ಸೊ ಅದಕ್ಕೆ ಮೈನ್ ಸ್ಟೇಜ್ನ ಇನ್ನೊಂದು ಕಡೆ ಮಾಡೋರೆ. ಅದಂತೂ ನೆಕ್ಸ್ಟ್ ಲೆವೆಲ್ ಆಗೈತೆ. ಸೀರಿಯಸ್ಲಿ ಗುರು, ಅಷ್ಟು ದೊಡ್ಡ ಸ್ಟೇಜ್ ನಾನು ಬರೀ ಟಿ ವಿಲಿ ನೋಡ್ತಿದ್ದೆ, ಕಾನ್ಸರ್ಟ್ ಆ ಥರ ನೋಡಿದಾಗ. ಇವತ್ತು ಲೈವಲ್ಲಿ ನೋಡಿದ್ದೀನಿ. ಕ್ರೇಜಿ ಇದೆ. ಆ್ಯಂಡ್ ಇವಾಗ ಕಾಲೇಜ್ ಒಳಗಡೆ ಇನ್ನೊಂದು ಡ್ರಾಮಾ ಇವೆಂಟ್ ಇದೆ. ಸೊ ಅದಕ್ಕೂ ಸ್ವಲ್ಪ ನಮ್ಮದು ಅಕಾಂಪನಿಸ್ಟ್ ಬೇಕು. ಸೊ ಅದಕ್ಕೆ ಇವಾಗ ಆಲ್ಮೋಸ್ಟ್ ಅಲ್ಲಿಗೆ ಹೋಗೋಣ. ಆ್ಯಂಡ್ ನಮ್ಮ ಟೀಮವರೆಲ್ಲ ಅಲ್ಲೇ ಇದ್ದಾರೆ. ನೋಡೋಣ ಗೈಸ್ ಏನು ಮಾಡ್ತಾವ್ರೆ ಅಂತ. ಇವರು ಇಲ್ಲಿ ಒಂದು ಬಿಲ್ಡಿಂಗ್ ಒಳಗೆ ಬಂದ್ವಿ. ಆ್ಯಂಡ್ ಒಂದು ಕ್ಲಾಸ್ ರೂಮ್ ಮೇಲ್ಗಡೆ ಫುಲ್ ಒಳ್ಳೆ ಸ್ಕ್ವಿಡ್ ಗೇಮ್ ಥೀಮ್ ಥರ ಏನೋ ಮಾಡೋರೆ. ಬನ್ನಿ ಒಳಗೆ ಹೋಗಿ ನೋಡ್ಕೊಬರುವ. ಇವಾಗ ಸ್ಕ್ವಿಡ್ ಗೇಮ್ ರಿಲೇಟೆಡ್ ಏನಾದ್ರು ಇರುತ್ತೆ ಅಂದ್ಕೊಂಡೆ. ಬಟ್ ಥೀಮ್ ಅಷ್ಟೇ, ಥೀಮ್ ಮಾತ್ರ ಸ್ಕ್ವಿಡ್ ಗೇಮಲ್ಲಿ ಇರೋದು. ಬಟ್ ಬಾಕಿ ಎಲ್ಲ ಸೇಮ್ ನಾರ್ಮಲ್ ಇಮೇಜಸ್, ಫೋಟೋ ಕಲೆಕ್ಷನ್ಸ್, ಅದು ಇದು. ಆ್ಯಂಡ್ ಇನ್ನೊಂದೇನು ಒಳ್ಳೇದಂದರೆ ಇವನು ಹೇಳ್ದಂಗೆ AC ಐತೆ, ಕೂಲ್ ಇದೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಹಂಗೆ ಹೊರಗೆ ಬಂದಾಗ ನಮ್ಮ ಗ್ಯಾಂಗ್ ಹಲೋ ಹಿಂಗೆ ನಮ್ಮ ಗ್ಯಾಂಗ್ ಸಿಕ್ಕಿದ್ರು. ಇವಾಗ ಇವ್ರ ಜೊತೆ ಹಂಗೆ ತಿಂಡಿ ಮಾಡೋಣ ಅಂತ ಹೋಗ್ತೀವಿ. ಇದು ಆಲ್ರೆಡಿ 11 ಗಂಟೆ ಆಗೈತೆ, ನಾವು ಇನ್ನೂ ತಿಂಡಿನೇ ಮಾಡಿಲ್ಲಪ್ಪ. ಹಲೋ ಬ್ಲಾಗರ್ ಪ್ರಿಯಾ. ಸಿ ಅಯ್ಯೋ ಆ್ಯಟಿಟ್ಯೂಡ್, ಬ್ಲಾಗರ್ ಅಲ್ವಾ ಆ್ಯಟಿಟ್ಯೂಡ್. ತಿಂಡಿಗೆ ಸ್ವಲ್ಪ ಪ್ರೋಟೀನ್ ಇರಲಿ ಅಂತ ಎಗ್ ಮ್ಯಾಗಿ ಹೇಳಿದೆ. ನೋಡಿ, ಮ್ಯಾಗಿ ಮೇಲೆ ಎಗ್ ಆಮ್ಲೆಟ್ ಹಾಕೊಟ್ಟು ಊಟಕ್ಕೆ ಬಿಟ್ಟವ್ರೆ. ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಬಿಸಿಲು ಹಾಕ್ಬೇಕಾದ್ರೆ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಮರ್ತೋಗಿತ್ತು. ಬಟ್ ನಮ್ಮ ಬ್ಲಾಗರ್ ಅಸಿಸ್ಟೆಂಟಿಗೆ ಕ್ಯಾಮ್ರಾ ಹಿಂದೆ ಇದ್ದಾರೆ. ಹಿಂದೆ ಬಿದ್ದಿದ್ದೀರ ಬ್ಲಾಗರ್ ಅಸಿಸ್ಟೆಂಟ್ ಕ್ಯಾಮ್ರಾ ಹಿಂದೆ ಇದ್ದಾರೆ. ಅವರು ನನ್ನ ಬ್ಲಾಗ್ ನಾನು ಮಾತ್ರ ಅವಾಗ ಅವ್ರು ಮಾಡ್ತಿರ್ತಾರೆ. ಸೊ ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಚಾನಲ್. ಹಲೋ ರುದ್ರ ಸರ್, ನಮಸ್ತೆ. ಕಿಂಗ್ ಮೇಕರ್ ಅಲ್ಲ. ಓಕೆ ಗಾಯ್ಸ್, ಅವಾಗಲೇ ಹೇಳ್ದಂಗೆ ಕಾಂಪನಿಸ್ಟ್ ಮಾಡ್ತಿದ್ದೆ. ಡ್ರಾಮಾ ಟೀಮ್ ಹಾಕಬೇಕಿತ್ತು. ಏನು ಡಿಂಗ್ರಿ ಹೆಂಡತಿಗೆ ಚೆನ್ನಾಗಿ ನೋಡ್ಕೊತ. ಡಿಂಗ್ರಿ ದಿಸ್ ಇಸ್ ಫಾರ್ ಯು. ಜೈ ಡಿಂಗ್ರಿ.
ನಿಂಗೇನು ಕೇಳಿಸ್ತಿಲ್ವಾ? ಇಲ್ಲ ಏನಾಯ್ತು? ಎಲ್ಲೋ ಗೆಜ್ಜೆ ಸದ್ದಾದಂಗೆ ಅಯ್ಯೋ ನಿನ್ ಮನ್ಸು ತುಂಬಾ ಅವಳೇ ಕೂತ್ಕೊಂಡಿದ್ದಾಳೆ. ಅವಳು ಪ್ರೀತಿಲ್ಲ ಅಂದ್ರೆ ಏನೇನೋ ಮಾತಾಡ್ತಿದ್ಯಾ? ನೀನೇನ್ ಮಾಡ್ತಿದ್ದೆ ಅಲ್ಲಿ? ನೀನ್ ಯಾಕೆ ಬಂದೆ ನಮ್ಮ ಮಗಳಲ್ಲಿ? ಮಗನಿಗೆ ಮುನಿಗೊಮ್ಮೆ ಏನಾಗಿದೆ ನಿಮಗೆ? ಇವರೆಲ್ಲ ಯಾಕೆ ನಿಂತಿದ್ದಾರೆ? ಮಗನೇ ಬಿಟ್ಟೋಗ್ಬಿಟ್ರೇನೋ ನಿನ್ನ. ಸ್ವಲ್ಪ ನೀವೇನಾರು ಹೇಳ್ತೀರಾ ಬ್ಲಾಗಿಗೆ? ವೆರಿ ಸ್ಯಾಡ್ ಅವೈ. ತಾಳಿ ಕಳೆದೋಯ್ತು ಮದುವೆಯಲ್ಲಿ. ಹಾ ಇವಳೆ ಏ ಹೇಳೋ ಫಸ್ಟ್ ಅರ್ಥ ಆಗಂಗೆ, ಇಲ್ಲ ಬೇರೆ ತಪ್ಪು ತಿಳ್ಕೊಬಿಡ್ತೀರಿ. ಸೀನಲ್ಲಿ ಡ್ರಾಮಾ ಮಾಡ್ತಿದ್ರ ಅದರಲ್ಲಿ. ತಾಳಿ ಕಳೆದೋಯ್ತು. ಮದುವೆ ಹೆಣ್ಣು ರಕ್ತ ಸುರಿಸಿ ಮಾಡಿದಾಳೆ. ಇದು ಕುಂಕುಮ ಅಲ್ಲ, ಒರಿಜಿನಲ್ ರಕ್ತ ಇದೆ. ಅದು ಬ್ಯಾಂಗಲ್ಸ್ ಹಾಕಬೇಕಾದ್ರೆ ಲೈಕ್ ಬೆರಳ ಹತ್ರ ಕಟ್ಟಾಗಿ. ಅವ್ರ ಹತ್ರ ಮಲೆನಾಡು ತೈಲ ಇರ್ಲಿಲ್ಲ. ಮಲೆನಾಡು ತೈಲ ಇದ್ದಿದ್ರೆ ಬಳೆ ಹಿಂಗ್ ಹೋಗಿರೋದು. ಸ್ವಲ್ಪ ಡಾರ್ಕ್ ಆಯ್ತು. ಪರವಾಗಿಲ್ಲ. ಡ್ರಾಮಾ ಮಾಡ್ಬೇಕಾದ್ರೆ ಬಳೆ ಷಷ್ಠಿ ಪೂರ್ತಿ ಅಂತ ಮಾಡ್ಕೊಂಡಿಲ್ಲ. ಆ ರಕ್ತ ಇವನ್ ಶರ್ಟ್ ಮೇಲೆಲ್ಲ ಸೋರ್ಸೋಳತ್ತೆ. ಇಲ್ಲಿ ಇವಾಗಿನ್ನು ಮದುವೆ ಆಗಿ ಫ್ಯಾಮಿಲಿ ಫೋಟೋಗೆ ನಿಂತವ್ರೆ. ಡ್ರಾಮಾದಲ್ಲಿ ಹಿಂಗೆ ಮದುವೆ ಆಗಿದ್ದಾರೆ. ಯಾವತ್ತು ಬ್ರೇಕಪ್ ಆದವನು ವಿಡಿಯೋ ಮಾಡು ತೆಗಿತಾ ಇರ್ತಾನೆ. ಏನ ರಕ್ತ ಸುರ್ಸ್ ಆಕ್ಟಿಂಗ್ ಇವಾಗ ಇವಳಿದೆ ಗೈಸ್, ಬ್ಯಾಂಗಲ್ ಎಲ್ಲ ಹಾಕಿ ರಕ್ತ ಸುರಿಸಿ ಇವಳಿಗೆ ಬಂದಿರೋ ರಕ್ತನೆಲ್ಲ ಇವನ್ ಶರ್ಟ್ ಮೇಲೆ ಉಜ್ಜಿ. ಮತ್ತೆ ಹೇಳು. ಫೋಟೋಗ್ರಾಫರ್ ಮುಸ್ತಫಾ ಅವರು ಹೇಳ್ತೀನಿ ಅಲ್ಲಿ ನೋಡಿ ಅಲ್ಲಿ ಎಲ್ಲ ಮುಗಿಸ್ಕೊಂಡು ಕಾನ್ಸರ್ಟ್ಗೆ ಹೋದ್ವಿ ಆ್ಯಂಡ್ ಅಲ್ಲಂತೂ ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡಿದ್ವಿ. ಹಲೋ ಗೈಸ್, ವಾಟ್ಸ್ಆಪ್, ಅನದರ್ ಡೇ ಸೇಮ್ ಬ್ಲಾಗ್. ಗೈಸ್ ಇದೆ ನಮ್ಮ ರೂಮು. ಇಲ್ಲಿ ಬಿಡಿ ತರುಣ ಮಲ್ಗವನೆ. ಇದು ನಮ್ಮ ಬೆಡ್ಡು. ಫಸ್ಟ್ ಡೇ ನಮ್ಮ ಡ್ರಾಮಾ ಇವೆಂಟ್ ಆದಮೇಲೆ ಊಟ ಎಲ್ಲ ಮಾಡಿ ಫುಲ್ ಕಾನ್ಸರ್ಟಿಗೆ ಹೋಗಿ ಆ್ಯಂಡ್ ಮತ್ತೆ ಬಂದು ನೈಟ್ ಊಟ ಮಾಡಿ ಸೀದಾ ಮಲ್ಕೊಂಡಿದ್ದೆ. ಕಾನ್ಸರ್ಟಲ್ಲಂತೂ ತುಂಬ ಅಂದರೆ ತುಂಬಾ ಕುಣಿದಾಡಿದ್ದೀವಿ. ಸೊ ತುಂಬ ಸುಸ್ತಾಗಿತ್ತು ಅಂತ ಹಂಗೆ ಮಲ್ಕೊಬಿಟ್ಟೆ. ಆ್ಯಂಡ್ ಇವಾಗ ನೆಕ್ಸ್ಟ್ ಡೇ ಆ್ಯಂಡ್ ಇವಾಗ ನಮ್ಮ ಡ್ಯಾನ್ಸ್ ಇವೆಂಟ್ ಇದೆ, ಗ್ರೂಪ್ ಡ್ಯಾನ್ಸು. ಶ್ಯಾಡೋ ಕಾಣಿಸ್ತು. ಯಾರು ನಾನೇನೋ ಹೇಳ್ರಿ, ಇವನೇನೋ ಹೇಳ್ತಾ. ಇವಾಗ ಪ್ರಾಕ್ಟೀಸ್ ಎಲ್ಲ ಆಯ್ತು ಆ್ಯಂಡ್ ಇವಾಗ ನಮಗೆ ಗ್ರೀನ್ ರೂಮ್ ಕೊಡ್ತಾರೆ. ಗ್ರೀನ್ ರೂಮಲ್ಲಿ ಬರೀ ನಮ್ಮ ಟೀಮ್ ಮಾತ್ರ ಅಲ್ಲ, ಇನ್ನೊಂದು ಟೀಮ್ ಕೂಡ ಇದೆ. ಇವರು ಎಷ್ಟೊಂದು ಜನ ಅವರೇ, ನಾವು ಬರೀ 6 ಜನ. ನಮಗೆ ಒಂಥರ ಆಯ್ತು.
ಇವಾಗ ಡ್ಯಾನ್ಸ್ ಎಲ್ಲ ಆಗಿ ಇವಾಗ ಮತ್ತೆ ನೈಟ್ ಕಾನ್ಸರ್ಟ್ ಇದೆಯಲ್ಲ, ಸೊ ಅದಕ್ಕೆ ರೆಡಿ ಆಗೋಣ ಅಂತ ಮತ್ತೆ ರೂಮ್ ಕಡೆ ಬಂದಿದ್ವಿ. ಪ್ರಥಮ್ ಫುಲ್ಲು ಕಿರ್ಚಾಡ್ತಾನೆ. ಏಯ್ ಇದಕ್ಕೆ ಆ ಶೋ ಮ್ಯಾಚ್ ಆಗತ್ತೆ ಕಣೋ. ಓಕೆ, ಆ್ಯಕ್ಚುಲಿ ನಮ್ಮ ಹಾಸ್ಟೆಲಲ್ಲಿ ಒಂದು ಒಳ್ಳೆ ಕೆಲಸ ಏನು ಮಾಡವ್ರೆ ಅಂದರೆ, ಇಲ್ಲೇ ಪಕ್ಕದಲ್ಲಿ ಒಂದು ಲೈಕ್ ಫ್ರೀಸರ್ ಇಟ್ಟವ್ರೆ. ಅದರಿಂದ ಐಸ್ ವಾಟರ್ ಬರುತ್ತೆ, ನೆಕ್ಸ್ಟ್ ಲೆವೆಲ್. ಈ ಸೆಕೆಗೂ ಅದಕ್ಕೂ ನೆಕ್ಸ್ಟ್ ಲೆವೆಲ್. ಇವನು ಏನು ಮಾಡ್ತಾವೆ ನೀವು? ಅಬೋಬೋಬೋಬಾ ಸೆಂಟ್ ಹೊಡ್ಕತ್ತಾನ. ಓಕೆ ಗೈಸ್, ಇವಾಗ ಹೆಂಗಿದ್ರೆ ನಮ್ಮ ಟೀಮ್ ಅವ್ರು ಅಲ್ಲಿ ಕಾಯ್ತಾವ್ರು ನಮಗೆ ಕಾಲೇಜಲ್ಲಿ. ನಾವಿಲ್ಲಿ ರೆಡಿ ಆಗೋಣ ಅಂತ ಬಂದಿದ್ವಿ. ಸೊ ಓಕೆ, ಫಸ್ಟು ಹೋಗ್ಬಿಟ್ಟು ಕೈಗೆ ಬ್ಯಾಂಡ್ ಹಾಕ್ಸ್ಕೋಬೇಕು. ತಡಿ, ಸ್ಪೆಕ್ಸ್ ಮೇಲೆ ಬಿಡು. ಯಾರಿಗಾರೇನ ಹಿಂಗೆ ಥೂ ನೀನು. ಓಕೆ ಗಾಯ್ಸ್, ಇವಾಗ ಕಾಲೇಜ್ ಹತ್ರ ಹೋಗೋಣ. ಆ್ಯಂಡ್ ಅಯ್ಯಯ್ಯೋ ಸೆಂಟ್ನ ಇದ್ರ ಮೇಲೆ ಹೊಡೆದು ಬಿಡೋಣ. ಇಲ್ಲಿ ಒರ್ಸ್ಕೊಳ್ಳೋಣ. ದಿಸ್ ಇಸ್ ಅವರ್ ಔಟ್ಫಿಟ್ ಚೆಕ್. क्या हो रहा है भाई? अबे भाई प्रथम, ಏನು ನಿಂದು ಚೆಕ್ ಮಾಡ್ತೀಯ? ಚೆಕ್ ಗೈಸ್, ನನ್ನ ಟಿ ಶರ್ಟ್ ಹಾಕೊಂಡು ನಾನು जोर जोर से बोल के लोगों को स्कीमें बता दे. ಪ್ರಥಮ್ ಪ್ರಥಮ್, ಹೇ ನನ್ನ ಟಿ ಶರ್ಟ್ ಹಾಕಿರೋನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾರಿಗೆ ಗುರು, ಈ ಕಾಲೇಜಲ್ಲಿ ಎಂಜಾಯ್ ಮಾಡೋಕ್ಕೆ ಹೋಗಿ ನಾನು ಊಟ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ. ಲೆಟ್ಸ್ ಗೋ ಕಿಶೋರ, ಲೆಟ್ಸ್ ಗೋ ಬರ್ಡೇ ಬಾಯ್. ಎಲ್ಲ ಹ್ಯಾಪಿ ಬರ್ಡೇ ವಿಶ್ ಮಾಡಿಬಿಡಿ ಕಿಶೋರ್. ಹಂಗೆ ಹಿಂಗೆ ಹೇಳ್ಬಾರ್ದಪ್ಪ. ನನ್ನೇ ರೋಸ್ಟ್ ಮಾಡ್ತಾರೆ. ಅದು ನನ್ನ ಬ್ಲಾಗಲ್ಲಿ. ಓಕೆ ಗಾಯ್ಸ್, ಇವಾಗ ಬ್ಯಾಂಡ್ ಎಲ್ಲ ಹಾಕ್ಸ್ಕೊಂಡು ಊಟ ಎಲ್ಲ ಮಾಡಿ ಇಲ್ಲಿ ಸನ್ಮತಿ ಗಾರ್ಡನಿಗೆ ಬಂದಿದ್ದೀವಿ. ಇಲ್ಲಿ ಬಂದು ಇಲ್ಲಿ ಚೆನ್ನಾಗಿರೋ ಪ್ಲೇಸ್ ಅಂದ್ರೆ ಇದೆ, ಮಸ್ತ್ ಐತೆ ನೋಡಿ. ಇಲ್ಲಿ ಎಲ್ಲ ಫೋಟೋ ತೆಕ್ಕೊಂಡ್ಕೋತ. ಅಲ್ಲಿ ನೋಡಲ್ಲಿ ಅಲ್ಲಿ ಟಿಪ್ಸ್ ಕೊಡೋದು ಬೇಡ. ಓ ಸಾರಿ ನಂಗೂ ನಿಮ್ಮ ವ್ಲಾಗಿಗೂ ಸಂಬಂಧವಿಲ್ಲ. ಯಾಕಿಲ್ಲ? ಇಲ್ಲ ಇದೆ ಕೊಡತ್ತೆ ಓಲಿ. ನೋಡಿ ಗೈಸ್, ಎಲ್ಲ ಫುಲ್ ಫೋಟೋ ತೆಕ್ಕೊಂಡು ಕೂತವ್ರೆ ಇಲ್ಲ ಎಲ್ಲ ಫುಲ್ಲು. ಅಕ್ಸೆಪ್ಟ್ ಯು ಸರ್, ಯಾರು ಮಾಡೋಕ್ಕಾಗಲ್ಲ ಕೆಲಸನ, ನೀವು ಮಾಡ್ತಾ ಇದ್ದೀರಾ. ಏನು ಮಾತಾಡ್ತಾವ ನನ್ಗೆ? ಹಲೋ, ಕರೆಕ್ಟಾಗಿ ಕ್ಯಾಪ್ಚರ್ ಮಾಡಿದೆ. ಜಸ್ಟ್ ಈಗ ಡಬ್ ಅಂತ ಇದ್ದಿರೋದು ಹಂಗೆ ಒಳ್ಳೆ ಪುರಿ ಮೂಟೆ ಬಿದ್ದೋಗ್ಬಿಟ್ಟಿರೋದು. ಪುರಿ ಮೂಟೆ ದಬ್ಬನ್. ಆರ್ ಯು ರೆಡಿ ಫಾರ್ ಕಾನ್ಸರ್ಟ್? ಗೈಸ್, ಇವತ್ತು ಶಾನ್ ಅವ್ರು ಬರ್ತಾವ್ರೆ. ಸೊ ಇವಾಗ ನೋಡೋಣ ಅವ್ರ ಕಾನ್ಸರ್ಟ್ ಹೆಂಗಿರುತ್ತೆ ಅಂತ. ನಿನ್ನೆ ಮಸಾಲಾ ಕಾಫಿ ಬಂದಿದ್ರೆ, ಇವತ್ತು ಶಾನ್ ಬರ್ತಾವ್ರೆ. ನಮ್ಮ ಜೊತೆ ಗೈಸ್, ಇವಾಗ ಕಾನ್ಸರ್ಟಿಗೆ ಕಡೆ ಹೋಗ್ತಾ ಇದ್ವಿ. ಹೋಗೋ ಕಡೆ ನೋಡಿ ಎಷ್ಟು ಚೆನ್ನಾಗಿದೆ. ಕಾಡು, ಫುಲ್ ಕಾಡು. ಎಷ್ಟು ದಟ್ಟ ಕಾಡು ಅಂದರೆ ಅಂತ ಆದಿವಾಸಿ ಏರಿಯಾಗಿ ಬೆಳೆಸಿರೋ ದಟ್ಟ ಕಾಡಿದೆ. ಆದಿವಾಸಿ ಏರಿಯಾ. ಆನೆ ಸಿಂಹ ಎಲ್ಲ ಓಡಾಡುತ್ತೆ ಅಂತ ಹೇಳ್ಬೇಕು ಅಷ್ಟು. ಆನೆ ಸಿಂಹ ನಾನು ಓಡಾಡ್ತೀರಪ್ಪ. ಸಿಂಹದ ಥರ ಇರೋ ಇಲಿ. ಸಿಮಿಣಿ. ಸಿಂಹದ ಥರ ಇರೋ ಸಿಮಿಣಿ. ಸಿಂಹದ ಥರ ಇಲಿ ಅಂದಿರುತ್ತೆ, ನಾನೇ ಸಿಮಿ ಅಂದೆ. ಹೆಬ್ರು ಮತ್ತೆ ಇದ್ದು ಗೂಬೆ ಅಂತ, ಇದಕ್ಕೆ ಗೂಬೆ ಅಂತಾನೆ ಕರೆಯೋದು ನಾನು ಯಾವಾಗಲೂ.
ಇಲ್ಲ ಏನು ಮಾಡ್ತಾವ್ರು ಬರೋ ಕಲರ್ ಚಾಂದಿನಿ ಬಾರ್ ಮಾಡ್ಕೊಬಿಟ್ಟವ್ರು. ಚಾಂದಿನಿಗೆಲ್ಲ ಅನ್ನಪೂರ್ಣೇಶ್ವರಿ ಬಾಪ್ ಇನ್ನು ಆಚೆ ಇನ್ನೊಂದು ಬರಲೇ ಇಲ್ಲೇ ವೈಬ್ ಮಾಡಕ್ ಸ್ಟಾರ್ಟ್ ಆಗ್ಬಿಟ್ಟ ಹುಡುಗ. चलने लगे ये रास्ते चार कदम बस चार कदम चलो न साथ मेरे ಇವಾಗ ಊಟ ಮಾಡಿ ರೂಮ್ ಹೋಗಿ ಅದನ್ನೇ ಹೇಳ್ತಾ ಇದ್ದೀನಿ, ಮದುವೆ ಫೋಟೋಗ್ರಾಫರ್ ಬಂದು ಅಜ್ಜಿ